ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ನಾನು ಸ್ವಾಗತಿಸುವನಾಗಿದ್ದೀನಿ ಪ್ರೇರೆ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಯಾರು ನಿಜವಾದ ಧನ್ಯರು? ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರಂತೆ. ಸ್ವಾಮಿ ಹೇಳ್ತಿದ್ದಾರೆ, ನೀತಿಯ ನಿಮಿತ್ತ, ದೇವರ ರಾಜ್ಯದ ನಿಮಿತ್ತ, ಪರಿಶುದ್ಧತೆಯ ನಿಮಿತ್ತವಾಗಿ ಕಷ್ಟಗಳನ್ನು ಸಹಿಸಿಕೊಳ್ಳುವವರು ಧನ್ಯರು. ಈ ಲೋಕದಲ್ಲಿ ಎದುರಾಗುವಂಥ ಪ್ರತಿ ಕಷ್ಟಗಳನ್ನು ನಾವು ಸಹಿಸಿಕೊಳ್ಳೋದಾದರೆ ನಿಜವಾಗಿಯೂ ಕೂಡ ನಾವು ಧನ್ಯರಂತೆ. ಹಾಗಾದರೆ ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು. ಅವರು ಪರಿಶೋಧಿತರಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ. ಹಾಗಾದರೆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ಪರೀಕ್ಷೆ ಮುಗಿದ ನಂತರ ಅವನು ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನೆ. ಹಾಗಾದರೆ ನೀವು ಒಂದು ಕಷ್ಟದಲ್ಲಿ ಇರ್ಬೋದು, ನೀವು ಕಷ್ಟದ ಮಾರ್ಗದಲ್ಲೇ ಹಾದು ಹೋಗ್ತಿರ್ಬೋದು, ಒಂದು ವೇಳೆ ಕಣ್ಣೀರಿನ ಮಾರ್ಗದಲ್ಲಿ ಇರ್ಬೋದು. ನನ್ನ ಪರಿಸ್ಥಿತಿಯನ್ನು ಯಾರಿಗೂ ಕೂಡ ಬರಬಾರ್ದು ಈ ರೀತಿಯಾಗಿ ಎಂಬ ಕಷ್ಟವನ್ನು ನೀವು ಹಾದು ಹೋಗ್ತಿರ್ಬೋದು. ನಿಮ್ಮ ಜೀವಿತವು ಒಂದು ವೇಳೆ ಇಕ್ಕಟ್ಟು, ಭಯ, ದಿಗಿಲು ಪಡುವಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿರ್ಬೋದು. ಅನೇಕ ಕೊರತೆಗಳಲ್ಲಿ ನೀವು ಇರ್ಬೋದು ಪ್ರಿಯರೇ ಒಂದು ವೇಳೆ. ಆದರೆ ಸ್ವಾಮಿ ಹೇಳ್ತಿದ್ದಾರೆ, ಕಷ್ಟಗಳನ್ನು ಸಹಿಸಿಕೊಳ್ಳುವವರು ಧನ್ಯರು. ಈ ಪರೀಕ್ಷೆ ಆದಮೇಲೆ ಅವರು ಬಹುಮಾನವನ್ನು ಹೊಂದುವರು ಎಂಬುದಾಗಿ. ಹಾಗಾದರೆ ನೀವು ಕಷ್ಟದಲ್ಲಿದ್ದೀರಾ, ಇಕ್ಕಟ್ಟಾದ ಮಾರ್ಗದಲ್ಲಿದ್ದೀರಾ, ಸೋತು ಹೋಗಬೇಡ್ರಿ ಪ್ರಿಯರೇ, ಧೈರ್ಯವಾಗಿರಿ. ಯಾಕೆಂತಂದರೆ ಈ ಪರೀಕ್ಷೆ ಆದ ನಂತರ ನೀವು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವರಾಗಿದ್ದೀರಿ. ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ದೇವರು ಏರಿಸುವವನಾಗಿದ್ದಾನೆ. ಉನ್ನತ ಸ್ಥಾನಕ್ಕೆ ದೇವರು ನಿಮ್ಮನ್ನು ಕೊಂಡೋಗುವವನಾಗಿದ್ದಾನೆ. ಪ್ರಿಯರೇ, ಅನೇಕ ಭಕ್ತರು ಕೂಡ ತಮ್ಮ ಜೀವಿತದಲ್ಲಿ ಕಷ್ಟಗಳನ್ನ ಸಹಿಸಿಕೊಂಡ್ರು, ಉಪದ್ರವಗಳನ್ನ ಸಹಿಸಿಕೊಂಡ್ರು. ದೇವರಿಂದ ಅವರು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟರು. ನಿಮ್ಮ ಜೀವಿತದಲ್ಲೂ ನಮ್ಮ ಜೀವಿತದಲ್ಲೂ ಅದನ್ನೇ ನಡೆಯೋದು. ಕೆಲವರು ಹೀಗೆ ಹೇಳ್ತಾರೆ, ನಮಗೆ ಕಷ್ಟಗಳೇ ಬರಬಾರ್ದು, ದೇವರು ನಮ್ಗೆ ಯಾವುದೇ ಕಷ್ಟಗಳನ್ನೇ ಕೊಡಬಾರ್ದು ಎಂಬುದಾಗಿ. ಪ್ರಿಯರೇ, ಕಷ್ಟ ಅನ್ನೋದು ಅದೊಂದು ನಮ್ಮ ಪರೀಕ್ಷೆ ಆಗಿದೆ. ಈ ಪರೀಕ್ಷೆಗಳಲ್ಲಿ ನಾವು ನಂಬಿಕೆಯಲ್ಲಿ ಪಾಸ್ ಆಗೋದಾದರೆ, ಅಂದರೆ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲೋದಾದರೆ, ದೇವರ ಅನ್ಯೋನ್ಯತೆಯಲ್ಲಿ ನಾವು ದೃಢವಾಗಿ ನಿಲ್ಲೋದಾದರೆ, ಕಷ್ಟಗಳು, ಶೋಧನೆಗಳು, ವೇದನೆಗಳು, ಅನಾರೋಗ್ಯಗಳು ಅಥವಾ ಹಣದ ಸಮಸ್ಯೆಗಳು ಬರುವಾಗ ನಾವು ಸೋತು ಹೋಗದಂತೆ ನಾವು ವಿಶ್ವಾಸವುಳ್ಳವರಾಗಿ ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಕಳ್ಕೊಳ್ಳದೆ ನಾವು ನಂಬಿಕೆಯಿಂದ ಅದನ್ನು ದಾಟಿ ಹೋಗೋದಾದರೆ ಅಥವಾ ಈ ಕಷ್ಟಗಳನ್ನ ಸಹಿಸಿಕೊಳ್ಳೋದಾದರೆ ಖಂಡಿತ ದೇವರು ಇದಾದ ನಂತರ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾನೆ. ನೋಡಿ, ಅಬ್ರಹಾಮನ ಜೀವಿತದಲ್ಲೂ ಕೂಡ ದೇವರು ಕಷ್ಟಗಳನ್ನ ಕಳಿಸಿಕೊಟ್ಟ. ಆ ಕಷ್ಟವನ್ನು ಅಬ್ರಹಾಮನು ಜಯಿಸಿದನು ಪ್ರಿಯರೇ, ಸಹಿಸಿಕೊಂಡ ಮತ್ತು ಜಯಿಸಿದ. ಆ ನಂತರ ಅಬ್ರಹಾಮನಿಗೆ ಒಂದು ಉನ್ನತವಾದ ಆಶೀರ್ವಾದವು ದೇವರು ವಾಗ್ದಾನವಾಗಿ ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಈಸಾಕನ ಜೀವಿತವಾಗಿರ್ಬೋದು, ಮತ್ತು ಯಾಕೋಬನ ಜೀವಿತವಾಗಿರ್ಬೋದು, ಯೋಸೇಫನ ಜೀವಿತವಾಗಿರ್ಬೋದು, ದಾವೀದನ ಜೀವಿತವಾಗಿರ್ಬೋದು. ಹೀಗೆ ಪ್ರಿಯರು ಹೇಳ್ತಾ ಹೋದರೆ ಅನೇಕರ ಜೀವಿತಗಳಲ್ಲಿ ಅವರು ಕಷ್ಟವನ್ನು ಸಹಿಸಿಕೊಂಡ್ರು, ದೇವರ ನಿಮಿತ್ತವಾಗಿ ಕಷ್ಟಗಳನ್ನ ಸಹಿಸಿಕೊಂಡ್ರು. ಅದಾದ ನಂತರ ದೇವರು ಅವರಿಗೆ ಜೀವವೆಂಬ ಜಯಮಾಲೆಯನ್ನು ಕೊಟ್ಟ. ಪ್ರಿಯರು, ನಿಮಗೆ ಕೊಡಲ್ಪಟ್ಟಂಥ ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಈ ಶೋಧನೆಗಳಲ್ಲಿ, ಶ್ರಮೆಗಳಲ್ಲಿ ಹಾದು ಹೋಗುವಾಗ ಅದನ್ನು ಸಹಿಸಿಕೊಳ್ಳಬೇಕು ವಿಶ್ವಾಸದಲ್ಲಿ. ಆ ನಂತರ ಆ ವಾಗ್ದಾನಗಳು ನಮಗೆ ನೆರವೇರ್ತದೆ. ನೋಡಿ, ದೇವರ ವಾಕ್ಯ ಏನು ಹೇಳ್ತಿದೆ ಅಂತಂದರೆ, ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು, ಅವರು ಜೀವವೆಂಬ ಜಯಮಾಲೆಯನ್ನು ಹೊಂದುವರು. ಹಾಗಾದರೆ ಬಹುಮಾನವನ್ನು ನಾವು ಹೊಂದುವರಾಗಿರ್ತೀವಿ. ಹಾಗಾದರೆ ನೀವು ಯಾವುದನ್ನು ಸಹಿಸಿಕೊಳ್ತಿದ್ದೀರಿ? ಯಾವ ಕಷ್ಟಗಳನ್ನು ನೀವು ತಾಳ್ಕೊಂಡಿದ್ದೇನೆ ವಿಶ್ವಾಸ ಮಾರ್ಗವನ್ನು ಬಿಟ್ಟು ಬಿಡದೆ ಅದು ಹೋಗ್ತಿದ್ದೀರೋ ಪ್ರೇರೆ, ಖಂಡಿತ ಇದಾದ ನಂತರ ನಿಮಗೊಂದು ಬಹುಮಾನವು ಕರ್ತನ ನಿಶ್ಚಯವಾಗಿ ಕೊಡುವನಾಗಿದ್ದಾನೆ. ಒಂದು ವೇಳೆ ಆರೋಗ್ಯ ವಿಷಯ ಆಗಿರ್ಬೋದು, ಇವತ್ತು ಅನಾರೋಗ್ಯಗಳಲ್ಲಿ ಬಾಧೆ ಪಡ್ತಾ ಇರ್ಬೋದು, ಒಂದು ವೇಳೆ ಶರೀರದಲ್ಲಿ ಬಲಹೀನತೆ ಇರ್ಬೋದು, ಕುಟುಂಬದಲ್ಲಿ ಕಷ್ಟಗಳು ನಿಮಗಿರ್ಬೋದು, ಹಣದ ವಿಷಯದಲ್ಲಿ ನೀವು ಕಷ್ಟಪಡ್ತಿರ್ಬೋದು. ಅವುಗಳನ್ನು
ಪ್ರಾರ್ಥನೆ ಪೂರ್ವಕವಾಗಿ ನೀವು ಮುಂದೆ ಹೋಗ್ತಿರ್ಬೋದು. ದೇವರು ಖಂಡಿತವಾಗಿ ನನಗೆ ಸಹಾಯ ಮಾಡ್ತಾನೆ, ಖಂಡಿತ ಈ ಪರಿಸ್ಥಿತಿಗಳನ್ನ ದಾಟುವಂತೆ ಅಥವಾ ಪರಿಸ್ಥಿತಿಗಳನ್ನ ನನ್ನಿಂದ ತೆಗೆದುಹಾಕುವಂತೆ ದೇವರು ಕೃಪೆ ಕೊಡ್ತಾನೆ, ಖಂಡಿತ ತೆಗಿತಾನೆ ಎಂಬುದಾಗಿ ನೀವು ನಿರೀಕ್ಷೆ ಉಳ್ಳವರಾಗಿ ಜೀವಿಸ್ತಾ ಇರ್ಬೋದು. ಖಂಡಿತ ಇದಕ್ಕಾಗಿ ನೀವು ಈ ಕಷ್ಟಗಳು ನೀವು ಸಹಿಸಿಕೊಳ್ತಿರ್ಬೋದು. ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆತನು ಹೇಳಿದ ಹಾಗೆ ಪ್ರೇರೆ ಜೀವವೆಂಬ ಜಯಮಾಲೆಯನ್ನು ಆತನ ಅನುಗ್ರಹಿಸುವವನಾಗಿದ್ದಾನೆ. ಇದಾದ ನಂತರ ಖಂಡಿತ ನಿಮ್ಮ ಜೀವಿತದಲ್ಲಿ ನೀವು ಅನಾರೋಗ್ಯದಲ್ಲಿ ಇದ್ದ ಹಾಗೆ ಇರುವುದಿಲ್ಲ, ನಿಮ್ಮ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ, ನಿಮ್ಮ ಕಷ್ಟಗಳು ಇದ್ದ ಹಾಗೆ ಇರುವುದಿಲ್ಲ, ನಿಮ್ಮ ಕಣ್ಣೀರು ಇದ್ದ ಹಾಗೆ ಇರುವುದಿಲ್ಲ. ಖಂಡಿತವಾಗಿ ದೇವರು ನಿಮ್ಮನ್ನು ಬದಲಾಯಿಸ್ತಾನೆ ಪ್ರೇರೆ, ನಿಮ್ಮನ್ನ ಉನ್ನತ ಸ್ಥಿತಿಗೆ ಏರಿಸ್ತಾನೆ. ಖಂಡಿತವಾಗಿ ದೇವರಿಂದ ನೀವು ಆಶೀರ್ವದಿಸಲ್ಪಡ್ತೀರಿ. ಯಾಕಂದ್ರೆ ಕಷ್ಟವನ್ನು ಸಹಿಸಿಕೊಳ್ಳೋ ಪ್ರತಿಯೊಬ್ಬೊಬ್ಬರಿಗೂ ದೇವರು ಬಹುಮಾನವನ್ನು ಕೊಡ್ತಾನೆ, ಮತ್ತೆ ಅವನಿಗೆ ವಾಗ್ದಾನಗಳನ್ನು ನೆರವೇರಿಸ್ತಾನಂತೆ. ಹಾಗಾದ್ರೆ ಕಷ್ಟದಲ್ಲಿ ಹಾದು ಹೋಗ್ತಿದ್ದೀರಾ? ಭಯಪಡಬೇಡಿ, ಕಳವಳ ಪಡಬೇಡಿ, ವಿಶ್ವಾಸನ ಬಿಟ್ಟು ಬಿಡದೆ ಸಹಿಸಿಕೊಳ್ಳಿ. ಈ ಪರೀಕ್ಷೆ ಮುಗಿದಾದ ಮೇಲೆ ಒಂದು ದೊಡ್ಡ ಬಹುಮಾನ ನಿಮಗಾಗಿ ಕಾದಿದೆ. ಬನ್ನಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಕಷ್ಟಗಳನ್ನು ಸಹಿಸಿಕೊಳ್ಳುವವರು ಧನ್ಯರು, ಅವರು ಪರಿಶೋಧಿತರಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವರು ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಯಾರೆಲ್ಲ ಕಷ್ಟದ ಮಾರ್ಗಗಳಲ್ಲಿ ಹಾದು ಹೋಗ್ತಿದ್ದಾರೋ, ಯಾರೆಲ್ಲ ಈ ಕಷ್ಟದಲ್ಲಿ ಸ್ವಾಮಿ ಜೀವಿತನೇ ಸಾಕಾಗಿದೆ ಎಂಬುದಾಗಿ ದೇವರೇ ನಿನ್ನಲ್ಲಿ ಪ್ರಾರ್ಥಿಸ್ತಿದ್ದಾರೋ, ಈ ವಾಕ್ಯದ ಮೂಲಕ ಅವ್ರನ್ನ ಬಲಪಡಿಸು, ಆಧರಿಸು. ಈ ಕಷ್ಟಗಳನ್ನ ಸಹಿಸಿಕೊಂಡು ಅದನ್ನು ದಾಟುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ಈ ಕಷ್ಟಗಳು ಆದ ನಂತರ ನೀನು ಕೊಡುವ ಜೀವವೆಂಬ ಜಯಮಾಲೆಯನ್ನು, ನೀನು ಕೊಡುವ ಬಹುಮಾನಗಳನ್ನ ಅವ್ರು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಘನತೆ ಪ್ರಭಾವಗಳು ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.